ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಮ್ಮ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ನಮ್ಮ ಜೀವನದಲ್ಲಿ ಸುಖ ಇದ್ದರೆ ಆ ಸುಖ ಶಾಶ್ವತವಾಗಿ ಇರಲು ಸಾಧ್ಯ ಇಲ್ಲ. ಏಕೆಂದರೆ ಸುಖ ಕೂಡ ಶಾಶ್ವತ ಅಲ್ಲ. ನಮ್ಮ ಜೀವನದಲ್ಲಿ ದುಃಖ ಇದ್ದರೆ ಆ ದುಃಖ ಕೂಡ ಶಾಶ್ವತವಾಗಿ ಇರಲು ಸಾಧ್ಯ ಇಲ್ಲ. ಏಕೆಂದರೆ ದುಃಖ ಕೂಡ ಶಾಶ್ವತ ಅಲ್ಲ. ನಮ್ಮ ಶರೀರವೇ ಶಾಶ್ವತ ಅಲ್ಲ ಅಂದ ಮೇಲೆ ಈ ಜಗತ್ತಿನಲ್ಲಿ ಯಾವ ವಸ್ತುವೂ ಶಾಶ್ವತ ಅಲ್ಲ. ಪರಿವರ್ತನೆಯೇ ಪ್ರಕೃತಿಯ ನಿಯಮ ಆಗಿದೆ. ಇಲ್ಲಿ ಸದಾ ಪರಿವರ್ತನೆ ಆಗುತ್ತಿರುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ಇದ್ದಾಗ ನಾವು ಬಹಳ ಜಾಸ್ತಿ ಖುಷಿಯನ್ನು ಪಡಬಾರದು ಮತ್ತು ದುಃಖ ಇದ್ದಾಗ ಬಹಳಷ್ಟು ಜಾಸ್ತಿ ದುಃಖಿಗಳಾಗಬಾರದು. ಸುಖ ಮತ್ತು ದುಃಖ ಎರಡೂ ಇದ್ದಾಗ ನಮ್ಮ ಜೀವನದಲ್ಲಿ ನಾವು ಸ್ಥಿರವಾಗಿ ಇರಬೇಕು. ಸುಖದ ಸಮಯದಲ್ಲಿ ಮತ್ತು ದುಃಖದ ಸಮಯದಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವಂತಹ ಅಭ್ಯಾಸ ನಮಗೆ ಇರಬೇಕು. ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ಸುಖ ಮತ್ತು ದುಃಖದ ಸಮಯದಲ್ಲಿ ನಿಮ್ಮ ಮನಸ್ಸು ಏರುಪೇರಿನಲ್ಲಿ ಬರಬಾರದು. ಸದಾ ನಿಮ್ಮ ಮನಸ್ಸು ಸ್ಥಿರವಾಗಿ ಇರಬೇಕು ಎಂದು